ನಮ್ಮಂಥ ಪ್ರೇಕ್ಷಕರಿಗೆ ಮತ್ತು ಕಲಾವಿದರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಸಿನಿಮಾ ಗುಲಾಬಿ ಅನ್ನೋ ಸಿನಿಮಾ ಎಷ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ ಅವರೇ. ಖಂಡಿತ ಆ ಸಿನಿಮಾನು ಇದೇ ಥರ ಹೇಗೆ ಗೆಲ್ಲಿಸ್ಕೊಟ್ಟಿದ್ದೀರೋ ಅದೇ ಸಿನಿಮಾನು ಗುಲಾಬಿ ಸಿನಿಮಾನು ಗೆಲ್ಲಿಸ್ಕೊಡ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಪಾಪ ನೀವು ನಮಗೋಸ್ಕರ ರಕ್ಷಕ 2 ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ರೆ ಇನ್ನು ಒಂದು 5 ನಿಮಿಷದೊಳಗಡೆ ಮುಗಿಸಿ ನಿಮಗೆ ಸಿನಿಮಾ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ. ದಯವಿಟ್ಟು ಇಷ್ಟೊತ್ತು ಸಮಾಧಾನದಿಂದ ಎಲ್ಲರೂ ಕಾಯ್ಕೊಂಡಿದ್ದೀರಾ. ಅದಕ್ಕೆ ನಾವು ಎಲ್ಲರೂ ನಮ್ಮ ರಕ್ಷಕ 2 ಚಿತ್ರತಂಡದಿಂದ ಎಲ್ಲರೂ ಸಹ ನಿಮಗೆ ಆಭಾರಿಯಾಗಿದ್ದೇವೆ. ಅದಕ್ಕೆ ಇಷ್ಟೊತ್ತು ಸಮಯ ಕೊಟ್ಟು ನಮಗೆ ಸ್ಪಂದಿಸಿದ್ದೀರಾ. ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇನ್ನು 2 ನಿಮಿಷದಲ್ಲಿ ಈ ಕಾರ್ಯ ಮುಗಿಸಿ ಸಿನಿಮಾ ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನೀವು ಬರಬೇಕಿಲ್ಲ ಸ್ಟೇಜ್ಗೆ. ಪ್ರೇಕ್ಷಕರು ಬಂದ್ರೇ ನಿಮ್ಮ ಕೈಯಿಂದನೇ ನಾನು ಇವತ್ತು ಗುಲಾಬಿ ರಿಲೀಸ್ ಮಾಡಬೇಕು. ಫಸ್ಟ್ ಲುಕ್ ಪ್ಲೀಸ್ ಒಂದು ಹೆಲ್ಪ್ ಮಾಡಿ, ನೀವೆಲ್ಲ ಬನ್ನಿ ಪ್ಲೀಸ್. ಸ್ಟೇಜಿಗೆ ಬಂದರೆ ನಿಮ್ಮ ಕೈಯಿಂದ ನಮ್ಮ ಗುಲಾಬಿ ಬನ್ನಿ ಸರ್. ಫಸ್ಟ್ ಲುಕ್ಕು ಗುಲಾಬಿ. ಆ ಗುಲಾಬಿ ಕಂಟಿನ್ಯೂ ಆಗಿ 6 ತಿಂಗಳು ಸೆಟ್ ಹಾಕ್ಕೊಂಡು, ಸ್ಲಮ್ ಸೆಟ್ ಹಾಕ್ಕೊಂಡು, ಭೂಮಿಕಾ ಸ್ಟುಡಿಯೋ, ಕನಕಪುರ ಎಂತೆಂಥ ಇದು ಕಷ್ಟ ಬಿದ್ದು ಡೈಲಿ 150 200-300 ಜನಕ್ಕೆ ಊಟ ಹಾಕ್ತಾ ಇದ್ವಿ. ಜೂನಿಯರ್ ಆರ್ಟಿಸ್ಟ್ ಸ್ಲಮ್ಸ್ಗೆ ಕೇಳ್ರಿ ಎಲ್ಲಿದ್ದಾರ. ನಾವು ಸಿನಿಮಾ ಮಾಡೋದು ಬಂದು ಪಬ್ಲಿಸಿಟಿಗೆ ಏನಿಲ್ಲ. ಇವಾಗ ನಾವು ಸಿನಿಮಾ ಮಾಡಿದ್ರೆ ನನ್ನಿಂದ ಒಂದು 100 ಜನ 50 ಜನ ಊಟ ತಿಂತಾರೆ, ಮನೆಗೆ ಸಂಬಳ. ಈ ಒಂದಕ್ಕೋಸ್ಕರನೇ ನಾವು ಸಿನಿಮಾ ಮಾಡ್ತಾ ಇರೋದು. ನಮ್ಮ ಜೋಬಿ ನಿಮ್ಕೊಂಡು ಹೋದೋ ಎತ್ಕೊಂಡು ಹೋಗೋ ನಾವು ಸಿನಿಮಾ ಮಾಡ್ತಾ ಇಲ್ಲ. ನಮ್ಮಿಂದ 4 ಜನ ಚೆನ್ನಾಗಿರ್ಬೇಕು, ಸಿನಿಮಾ ಉಳಿಬೇಕು, ಸಿನಿಮಾ ನಂಬ್ಕೊಂಡಿರೋ ಕಾರ್ಯಕರ್ತರು ಉಳಿಬೇಕು, ಟೆಕ್ನಿಷಿಯನ್ ಉಳಿಬೇಕು, ಆಕ್ಟರ್ಸ್ ಉಳಿಬೇಕು. ಎಷ್ಟೋ ಜನ ಇವತ್ತು ಜೋಬಿಯಲ್ಲಿ ಖರ್ಚಿಗಿಲ್ದಿರ ಎಷ್ಟು ಕಷ್ಟ ಬೀಳ್ತಾವ್ರೆ. ಅವ್ರು ನೋಡೋರು ಯಾರಿಲ್ಲ, ಕಲಾವಿದರನ್ನ ಟೆಕ್ನಿಷಿಯನ್ ನೋಡೋರು ಯಾರಿಲ್ಲ. ಒಂದು ಕಾಲದಲ್ಲಿ ದೊಡ್ಡದಾಗಿ ಆಕ್ಟಿಂಗ್ ಮಾಡಿರೋರೆಲ್ಲ ಇವತ್ತು ಲಾಸ್ ಆಗಿದ್ದಾರೆ. ಅಂತವ್ರು ಯಾವ ಸಂಸ್ಥೆನೂ ಬಂದವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಇದು ಇಂಥ ಬರಬಾರ್ದು ಇನ್ನು ಮುಂದೆ. ಅದಕ್ಕೋಸ್ಕರನೇ ಈ ಸಿನಿಮಾ ನಾವು ಮಾಡ್ತಾ ಇರೋದು. ಒಳ್ಳೆಯವ್ರಿಗೆ ಅವಕಾಶಗಳು ಕೊಡ್ತಾ ಇರೋದು. ಇಲ್ದಿರೋರಿಗೆ ನಮ್ಮ ಕೈಯಲ್ಲಿ 3 ತುತ್ತು ಊಟ ಹಾಕಿಲ್ಲ ಅಂದ್ರೂ ಕೂಡ 1 ತುತ್ತಾದ್ರೂ ನಮ್ಮ ಕೈಯಿಂದ ಹೊಟ್ಟೆ ತುಂಬ ತಿಂದ್ರೆ ಸಾಕಂತಾನೆ ಸಿನಿಮಾಗಳು ಮಾಡ್ತಾ ಇರೋದು. 6 ತಿಂಗಳು ಏನು ಮಾಡಿದೆವು ಗುಲಾಬಿ ನಿಮ್ಗೆ ಗೊತ್ತಾಗುತ್ತೆ. ಥಿಯೇಟ್ರ್ ಅಕ್ಟೋಬರ್ ತಿಂಗಳು ಬರ್ಬೋದು 90% ನೋಡಿ. ನಾನು ಇಲ್ಲಿ ಮಾತಾಡಿದ್ದೀನಿಲ್ವಾ, ಆ ಎಫರ್ಟ್ ನಿಂಗೆ ಗೊತ್ತಾಗುತ್ತೆ. ಅಲ್ಲಿ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಥ್ಯಾಂಕ್ಸ್ ಫಾರ್ ಸಪೋರ್ಟ್. ಇದೇ ಥರ ಗುಲಾಬಿನೂ ನೀವು ಆಶೀರ್ವಾದ ಮಾಡಿ ಇಷ್ಟೊತ್ತು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕನ್ನಡ ಬೆಳೆಸಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸರ್. ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುರೇಂದ್ರ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಿನಿಮಾದ ನಾಯಕ ನಟಿಯಾಗಿರುವಂತಹ ರಾಧಿಕಾ ನಾಯಕಿ ಮೇಡಮ್ ಹಾಗೆ ಮಧುಶ್ರೀ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೋಹಿಣಿ ಮೇಡಮ್, ಲಯ ಕೋಕಿಲ ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಕಾಮಿಡಿಯನ್ ಪಾತ್ರವನ್ನು ಮಾಡಿರುವಂತಹ ಲಯ ಕೋಕಿಲ ಸರ್ ಅವ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರವಿಂದ್ ಅವರು, ನವೀನ್ ಅವರು, ಹಾಗೆ ನಮಗೆ ಕ್ಯಾಮ್ರಾವನ್ನು ಕೊಟ್ಟಿರುವಂತಹ ಧರ್ಣೇಶ್ವರ್ ಸರ್ ಅವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ವಿಜಯ್ ಕುಮಾರ್ ಸರ್ ಅವರಿಗೂ, ಆ ಮ್ಯೂಸಿಕ್ಗೆ ಸಹಕರಿಸಿರುವಂತಹ ಕುಮಾರ್ ಸೌಕಾರ್ ಅವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ 5.1ಗೆ ಸಹಕರಿಸಿರುವಂತಹ ಕುಮಾರ್ ಈಶ್ವರ್ ಅವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಬ್ಬಿಂಗಿಗೆ ಸಹಕರಿಸುವಂತಹ ಪ್ರಜ್ವಲ್ ಮದನ್ ಅವರು ಮತ್ತು ಡಬ್ಬಿಂಗ್ ಸ್ಟುಡಿಯೋದ ಓನರ್ ಆಗಿರುವಂತಹ ಶ್ರೀನಾಥ್ ವಸಿಷ್ಠ ಸರ್ ಅವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾದಲ್ಲಿ ಕಂಠದಾನ ಕಲಾವಿದರಾಗಿ ನಿರ್ವಹಿಸಿರುವಂತಹ ಅಜಿತ್ ಸರ್ ಅವರು, ಪದ್ದು ಕ್ಯಾರೆಕ್ಟರ್ಗೆ ಕಂಠದಾನ ನೀಡಿರುವಂತಹ ಅಜಿತ್ ಸರ್ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಮೇಶ್ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕ್ಯಾರೆಕ್ಟರ್ಗೆ ಅವರು ಕಂಠದಾನವನ್ನು ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೇತ್ರಾವತಿ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತೇಜಸ್ವಿನಿ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾದ ಪೋಸ್ಟರ್ಗಳು ಆಟೋಗಳಲ್ಲಿ ಹಾಗೂ ತುಂಬ ಕಡೆ ರಾರಾಜಿಸಲು ಮುಖ್ಯವಾದ ಕಾರಣ ಆಗಿರುವಂತಹ ದಾಸೇಗೌಡ ಸರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದಿರುವಂತಹ ಪತ್ರಿಕಾ ಮಾಧ್ಯಮದವರ ಎಲ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಹೊಸದಾಗಿ ಏನೋ ಬಂದಿದ್ದೀವಿ, ಹೊಸದಾಗಿ ಏನೋ ಸ್ಟಾರ್ಟ್ ಮಾಡಿದ್ದೀವಿ. ನಾವೇನೋ ಮಾತಾಡೋದ್ರಲ್ಲಿ, ಮಾತಿನ ಬರದಲ್ಲಿ ಅಲ್ಪ ಸ್ವಲ್ಪ ಏನಾದರೂ ವ್ಯತ್ಯಾಸಗಳಿದ್ದರೆ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ನಮ್ಮನ್ನು ಕ್ಷಮಿಸಿ. ಹೊಸದಾಗಿ ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ, ತಿದ್ದಿ
ತೀಡಿ ನಮ್ಮನ್ನ ಮುಂದೆ ಬೆಳೆಯೋದಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಇನ್ನೂ ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಜನ ಕಲಾವಿದರುಗಳಿಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗಿಲ್ಲ. ಯಾಕಂದರೆ ಎಲ್ಲರೂ ಒಂದೇ ಫೀಲ್ಡಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಅಥವಾ ಮನೇಲಿ ಏನೋ ಸಮಸ್ಯೆನೋ ಅಥವಾ ಕುಟುಂಬದ ಸಮಸ್ಯೆನೋ ಅಥವಾ ಉದ್ಯೋಗದ ಸಮಸ್ಯೆನೋ ಆಗಿ ಬೇರೆಯವರು ಕೆಲವೊಂದಿಷ್ಟು ಜನ ನಮ್ಮ ಸಿನಿಮಾದ ಆರ್ಟಿಸ್ಟ್ಗಳೇ ಬೇರೆ ಬೇರೆ ಫೀಲ್ಡ್ಗಳಿಗೆ ಹೋಗೋ ಥರ ಆಗಿದ್ದಾರೆ. ಅಂದರೆ ಈ ಇದೊಂದು ಆರ್ಟಿಸ್ಟ್ ಫೀಲ್ಡ್ನ ಬಿಟ್ಟು ಬೇರೆ ಬೇರೆ ಫೀಲ್ಡಲ್ಲಿ ಹೋಗಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೆಲ್ಲರಿಂದಾನೇ ಈ ಸಿನಿಮಾ ಆಗಿರೋದು. ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಮನೆಯನ್ನು ಏನು ನೋಡ್ತೀವಲ್ವ, ಆ ಮನೆಯನ್ನು ಕೊಟ್ಟಿರುವಂತಹ BN ಗಂಗಾಧರ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬೆಂಗಳೂರು ಫೋಟೋ ಸ್ಟೋರೀಸ್ ಅಂತ ಒಂದು ಲೊಕೇಶನ್ ಬರುತ್ತೆ, ಕೊಮ್ಮಘಟ್ಟ ಲೇಕ್, ಅದನ್ನು ಕೊಟ್ಟಿರುವಂತಹ ಕೆಂಗೇರಿ ಅವರಂತ ಚಂದನ್ ಅವ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸ್ ಅವ್ರಿಗೂ, ಕೆಂಗೇರಿ ಕೊಮ್ಮಘಟ್ಟ ಲೇಕ್ ಫೋಟೋ ಸ್ಟುಡಿಯೋದ ಶ್ರೀನಿವಾಸ್ ಅವ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಸ್ಟ್ಯೂಮರ್ ಆಗಿರುವಂಥ GK ಗೌಡ್ರವ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.